ಆಫ್ಟರ್ ಲಾಂಗ್ ಟೈಮ್ ನಾ ಮತ್ತು ನಮ್ಮ ತಮ್ಮ ಸೇರಿ ನಮ್ಮ ಮನೆ ದೇವ್ರಿಗೆ ಹೊಂಟಿದ್ದು ನೋಡ್ರಿ. ನಮ್ಮ ಮನೆ ದೇವ್ರು ಯಾವುದಂತ ತಿಳ್ಕೊಬೇಕಾದ್ರೆ ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ಬೇಕ್ರಿ. ಹಾಯ್ ಹೆಲೋ ಫ್ರೆಂಡ್ಸ್, ಇವತ್ತು ನಾ ಮತ್ತು ನನ್ನ ತಮ್ಮ ಸೇರಿ ನಮ್ಮ ಮನೆ ದೇವರಾದಂಥ ಪ್ರಸಿದ್ಧ ಆಲಕ್ನೂರು ಕಳ್ಸಿದ್ದು ಹೊಂಟೇವ್ ನೋಡ್ರಿ. ಬರ್ರಿ ಫ್ರೆಂಡ್ಸ್, ನಿಮಗೂ ಕೂಡ ತೋರಿಸ್ತೇನ್ರಿ. ದರ್ಶನ ತಗೊಂಡು ಭಂಡಾರ ಹಚ್ಕೊಂಡು ರೀ. ಬರ್ರಿ ಫ್ರೆಂಡ್ಸ್, ನಾನು ನಿಮಗೆ ಕರ್ಸಿದ್ದೇಶ್ವರದ ಇತಿಹಾಸ ಹೇಳ್ತೇನ್ರಿ. ಇಲ್ಲಿ ಮೊದಲ ಹಾರುಗಿರಿ ಗೌಡ್ರ ಆಕಳುಗಳು ಮೇಯಕ್ಕೆ ಬರ್ತಿದ್ದು ರೀ. ಇಲ್ಲೊಂದು ಗುತ್ತಿತ್ರಿ, ಆ ಗುತ್ತಿ ಮ್ಯಾಗ ದಿನ ಹಾಲು ಎರ್ದ ಹೋಗ್ತಿದ್ದು ರೀ. ಒಂದಿನ ಆಯ್ತು ರೀ, 2 ದಿನ ಆಯ್ತು ರೀ, 3 ದಿನ ಆಯ್ತು ರೀ, ಹಂಗೆ ದಿನ ಹಾಲು ಎರ್ದ ಹೋಗ್ತಿದ್ದು ರೀ. ಆನನ ಅವ್ರು ಹಾರುಗಿರಿ ಗೌಡ್ರು ಏನು ಯೋಚನೆ ಮಾಡಿರಿ, ಈ ದಿನ ಹಾಲು ಎರ್ತೈತಿ ಅಂದ ಕೂಡಲೇ ಈ ಗುತ್ಯಾಗ ಏನ್ ಐತಿ ಅಂಬೋದು ನಾನು ನೋಡಬೇಕಂತೇಳಿ ಮರುದಿನ ಬಂದ ಆ ಗುತ್ತಿ ಪೂಜೆ ಮಾಡಿ ಹಡ್ಡಿ ತೆಗದ್ರಿ. ಅವಾಗ ಹಡ್ಡಿ ತೆಗೆದಾಗ ಆ ಗುತ್ಯಾಗಿತ್ರಿ ಕರ್ಸಿದ್ದೇಶ್ವರ ವಿಗ್ರಹ ರೀ. ಅಷ್ಟರೊಳಗೆ ಹೊತ್ತು ಮುನಿಗಿ ಕತ್ಲಾಗಿತ್ರಿ. ಅದಕ್ಕೆ ಹಾರುಗಿರಿ ಗೌಡ್ರ ಒಂದು ಚಕಡಿ ಗಾಡಿ ತೊಗೊಂಡು ಬಂದ ಅದ್ರೊಳಗೆ ವಿಗ್ರಹ ಇಟ್ಕೊಂಡು ಅವ್ರ ಊರಿಗೆ ಒಯ್ಯಾಕೆ ತಾಳೆ ಮಾಡ್ತಾರೆ ರೀ. ಅಷ್ಟರೊಳಗೆ ನಡು ಹಾದ್ಯಾಗ ಚಕಡಿ ಗಾಲಿ ಮುರಿದ ಅಲ್ಲೇ ಬೆಳಕಾಗತೈತಿ ನೋಡ್ರಿ. ಅವಾಗ ಆ ಊರಿನ ಜನ ಎಲ್ಲ ಸೇರ್ತಾರೆ ರೀ. ಅವಾಗ ಊರಿನ ಜನ ಎಲ್ಲ ಹೇಳ್ತಾರೆ ರೀ, ಈ ವಿಗ್ರಹ ಎಲ್ಲಿ ಸಿಕ್ಕೈತ್ರಲ್ಲ ಅಲ್ಲೇ ಪ್ರತಿಷ್ಠಾಪನೆ ಮಾಡ್ಬೇಕಂತ ಹೇಳ್ತಾರೆ ರೀ. ಆ ಊರಿನ ಜನರ ಮಾತಿನಂತೆ ಹಾರುಗಿರಿ ಗೌಡ್ರ ಎಲ್ಲಿ ಮೂರ್ತಿ ಸಿಕ್ಕಿರ್ತೈತ್ರಲ್ಲ ಅಲ್ಲೇ ಮತ್ತೊಮ್ಮೆ ಪ್ರತಿಷ್ಠಾಪನೆ ಮಾಡ್ತಾರೆ ರೀ. ಈ ಒಂದು ಕಾರಣಕ್ಕೆ ನೋಡ್ರಿ ಆಲಕ್ನೂರ್ದಾಗ ಕರ್ಸಿದ್ದೇಶ್ವರನ ಗುಡಿ ಕಟ್ಟ್ಯಾರ್ರಿ. ಇಷ್ಟೆಲ್ಲ ನೋಡಿದ್ಮೇಲೆ ಸಿನಿಮೆಟಿಕ್ ವಿಡಿಯೋ ಹಾಕ್ಲಿಲ್ಲ ಅಂದ್ರೆ ಹೆಂಗ್ರಿ? ಸಿನಿಮೆಟಿಕ್ ವಿಡಿಯೋ ಹಾಕ್ತೇನ್ರಿ, ನೋಡ್ಕೊಂಡು ಬರ್ರಿ. ಇದು ಸಿದ್ಧಿ ಕ್ಷೇತ್ರ, ಶುದ್ಧ ಕ್ಷೇತ್ರ, ಪ್ರಸಿದ್ಧ ಕ್ಷೇತ್ರ. ಇದು ಭಕ್ತರಿಗೆ ಭಾಗ್ಯ ಕ್ಷೇತ್ರ. ಕಷ್ಟಗಳು ಮಂಜಿನಂತೆ ಕರಗಿ ಬಿಡುವ. ವಿಡಿಯೋ ಎಲ್ಲ ಮುಗಿಸ್ಕೊಂಡ್ರಿ. ನಾವು ಹೋದ್ರಿ ಆನೆ ನೋಡಾಕ್ರಿ. ಇಲ್ಲಿ ಆನೆ ಮತ್ತು ಕುದುರೆ ಕೂಡ ಇದಾವೆ ನೋಡ್ರಿ. ಎಲ್ಲ ಮುಗಿಸ್ಕೊಂಡು ನಾವು ಹೋದ್ರಿ ಮಹಾಪ್ರಸಾದ್ ತಗೋಕ. ಮಹಾಪ್ರಸಾದ್ ತಗೊಂಡ್ರಿ, ನಾವು ಹಿಡಿದ್ರಿ ಮನಿದಾರ್ರಿ. ಇದಾಗಿತ್ತು ರೀ ಇವತ್ತಿನ ಲಾಗ. ಈ ವಿಡಿಯೋ ನಿಮಗೇನಾದ್ರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಹಂಗೆ ಲೈಕ್ ಮಾಡೋದ್ರ ಮೂಲಕ ನಂಗೆ ಸಪೋರ್ಟ್ ಮಾಡಿರಿ. ಹಂಗೆ ವಿಡಿಯೋನ ಶೇರ್ ಮಾಡಿರಿ, ಫಾಲೋ ಕೂಡ ಮಾಡಿರಿ. ಮತ್ತು ಸಿಗೋಣ ರೀ ಮತ್ತೊಂದು ಲಾಗ್ದಾಗ. ಬಾಯ್.